ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಂಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯ ಸರ್ಕಾರವ್ಯಾಹ ಸಹಕಾರ್ಯವಾಹ ಇಲ್ಲಾಂದರೆ ಜನರಲ್ ಸೆಕ್ರೆಟರಿ ಅಂತ ಯಾರೋ ಒಬ್ರು ಇದ್ದಾರಂತೆ, ದತ್ತಾತ್ರೇಯ ಹೊಸಬೇಳೆ ಅಂತ. ಅವರು ನಿನ್ನೆ ಒಂದು ಬಹಳ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ನಮ್ಮ ಸಂವಿಧಾನದಲ್ಲಿ ಏನು ಪ್ರಿಯಂಬಲ್ ಅಂತ ಏನಿದೆ, ಆ ಪೀಠಿಕೆಯಿಂದ ಸಮಾಜವಾದ ಹಾಗೂ ಜಾತ್ಯತೀತವನ್ನು ತೆಗಿಬೇಕು ಅಂತ ಹೇಳೋರು. ಸ್ನೇಹಿತರೆ, ಇಂಥ RSS ಹಾಗೂ BJPನಿಂದ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಇದೇ RSS ಇವರು, ಇದೇ ಹಿಂದೂ ಮಹಾಸಭಾ, ಇದೇ ಜನಸಂಘ ಅವರು 1949ರಲ್ಲಿ ಯಾವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿ ಮಾಡಿದ್ರು ಅಂಬೇಡ್ಕರ್ ಅವರು ಮತ್ತು ನಮ್ಮ ಎಲ್ಲ ಫೌಂಡಿಂಗ್ ಫಾದರ್ಸು, ಇವರೇ ಅಲ್ಲಿ ಕಾನ್ಸ್ಟಿಟ್ಯೂಷನ್ನ ಯಾವತ್ತು ಫಾರ್ಮ್ ಮಾಡಿದ್ವು ಅದೇ ದಿವಸ ಕಾನ್ಸ್ಟಿಟ್ಯೂಷನ್ನ ಸುಟ್ರು ಇವರು. ನವದೆಹಲಿಯಲ್ಲಿ ಸುಟ್ರು ಇವರು. ಸುಟ್ಬಿಟ್ಟು ಯಾಕಪ್ಪ ಸುಟ್ರು ಅಂದರೆ, ಈ ನಮ್ಮ ಸಂವಿಧಾನ ಏನಿದೆ ಮನುಸ್ಮೃತಿಯ ಪ್ರೇರಿತವಾದ ಸಂವಿಧಾನ ಅಲ್ವಂತೆ. ಮಹಾನುಭಾವರೇ, ಮನುಸ್ಮೃತಿನೂ ಒಂದು ಸಂವಿಧಾನ ಅಂತ ಹೇಳೋಕ್ಕಾಗತ್ತಾ? ಇಟ್ ಈಸ್ ಎ ರಿಗ್ರೆಸಿವ್ ಟೆಕ್ಸ್ಟ್. ಶೋಷಣೆಗೆ ಒಳಪಟ್ಟ ಇಡೀ ಒಂದು ಸಮಾಜವನ್ನು ಶೋಷಣೆಗೆ ಒಳಪಟ್ಟ ಒಂದು ಕಾನ್ಸ್ಟಿಟ್ಯೂಷನ್ ಅದು. ಅಂಥ ಮನುಸ್ಮೃತಿ ಇಲ್ಲದ ಕಾನ್ಸ್ಟಿಟ್ಯೂಷನ್ ನೀವು ಧಿಕ್ಕರಿಸಿರೋರು ಇವತ್ತು ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ನ ಚೇಂಜ್ ಮಾಡ್ತೀವಿ ಅಂದರೆ, ಆಯ್ತಪ್ಪ, ದತ್ತಾತ್ರೇಯ ಹೊಸಬಾಳೆ ಅವರೇ, ಸಮಾಜವಾದ ಹಾಗೂ ಜಾತ್ಯತೀತವನ್ನು ತೆಗೆದು ಇನ್ನೇನಪ್ಪ ಹಾಕೋಣ? ನಿಮ್ಮ ಫೇವ್ರೈಟ್ ಬ್ರಾಹ್ಮಣವಾದ ಹಾಗೂ ಮನುವಾದನ ಹಾಕಣ್ವಾ? ಇಲ್ಲಂದ್ರೆ ಏನಾಗಬೇಕು? ಆಯ್ತಪ್ಪ, ನಾಳೆ ಬೆಳಿಗ್ಗೆ ನಿಮಗೆಲ್ಲ ಅಧಿಕಾರ ಇದೆ, ಸಮಾಜವಾದ ಹಾಗೂ ಜಾತ್ಯತೀತವನ್ನು ತೆಗಿಯೋಣ. ಬೇರೆ ಏನಾಕೋಣ? ಜಾತಿವಾದ ಹಾಗೂ ಕೋಮುವಾದನ ಹಾಕಣ್ವಾ? ಸೊ ದತ್ತಾತ್ರೇಯ ಹೊಸಬಳ್ಳಿ ಅವರೇ, ಹುಷಾರ್. ನಿಮಗೆ ಜನ ಒಳ್ಳೆ ಅಧಿಕಾರ ನಡೆಸೋಕೆ ಕೊಟ್ಟಿದ್ದಾರೆ ಹೊರತು ನೀವು ಕಾನ್ಸ್ಟಿಟ್ಯೂಷನ್ನ ಮುಟ್ಟಬೇಡಿ. ಈ ಶೋಷಿತ ವರ್ಗನ ಪ್ರೊಟೆಕ್ಟ್ ಮಾಡೋ ಈ ಕಾನ್ಸ್ಟಿಟ್ಯೂಷನ್ನ 70-80% ಇರುವ ದಲಿತರು, OBC, ಮೈನಾರಿಟೀಸು, ಶೋಷಣೆಗೊಳಪಟ್ಟವರು, ಸ್ತ್ರೀಯರು, ಇವರ ಸಪೋರ್ಟ್ ಮಾಡೋ, ಪ್ರೊಟೆಕ್ಟ್ ಮಾಡೋ ಸಂವಿಧಾನ ಏನನ್ನ ನೀವು ಮುಟ್ಟಿದ್ರೆ ಈ ದೇಶದ ಜನ ನಿಮ್ಮನ್ನ ಹಟ್ಟಾಡ್ಸಿ ಹೊಡಿತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಪವರ್ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಮುಟ್ಟಿ ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಏನನ್ನ ಈ ಬಾಬಾ ಸಾಹೇಬ್ ಬರೆದಿರೋ ಕಾನ್ಸ್ಟಿಟ್ಯೂಷನ್ನ ನಿಮ್ಮ ಮನುವಾದನ ತರಬೇಕು, ಬ್ರಾಹ್ಮಣವಾದನ ತರಬೇಕು ಅಂತ ಏನನ್ನ ಅಟ್ಟಹಾಸಕ್ಕೆ ಏನನ್ನ ಕೈ ಹಾಕಿದ್ರೆ ಜನ ನಿಮ್ಮ RSS ಹಾಗೂ BJPನ ನಿರ್ನಾಮ ಮಾಡಿಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಪ್ಲೇ ವಿತ್ ದ ಸೆಂಟಿಮೆಂಟ್ಸ್ ಆಫ್ ದ ಮೆಜಾರಿಟಿ ಆಫ್ ದಿಸ್ ಪೀಪಲ್ ಆಫ್ ಇಂಡಿಯಾ. ನೀವು ಯಾವತ್ತು ಈ ಶೋಷಿತ ವರ್ಗದ ಅವರ ಇದಕ್ಕೆ ಬುತ್ತಿಗೆ ಕೈ ಹಾಕ್ತಿರೋ, ಈ ಬಿಳಿ ಆನೆ ಏನಿದೆ ಎದ್ರೆ ನಿಮಗೆ ಇವತ್ತು ಏನು 200, 240, 260 ಇದೆಲ್ಲ ಅದು 40 ಗಿಳಿಸೋ ತಾಕತ್ತು ಈ ದೇಶದ ದಲಿತರಿಗೆ, ಈ ದೇಶದ ಹಿಂದುಳಿದ ವರ್ಗದ, ಈ ದೇಶದ ಶೋಷಿತ ಸಮಾಜಕ್ಕಿದೆ. ಸೊ ಸ್ನೇಹಿತರೆ, ನಾನು ಎಲ್ಲ ಭಾರತವಾಸಿಗಳಿಗೆ ಕೇಳ್ತೀನಿ, ಡೋಂಟ್ ಬಿಲೀವ್ RSS ಅಂಡ್ BJP. ಈ ದರಿದ್ರ ಸಂಘ ಹಾಗೂ BJP ಅವ್ರನ್ನ ನಂಬಬೇಡಿ. ಇವರು ಯಾವತ್ತಿದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಒಪ್ಪಲ್ಲ. 50-60 ವರ್ಷ ನಮ್ಮ ನ್ಯಾಷನಲ್ ಫ್ಲಾಗ್ನ ಇವರು ಹಾರಿಸ್ಲಿಲ್ಲ. ಇವರ RSS ಹೆಡ್ ಕ್ವಾರ್ಟರ್ಸ್ ನಾಗ್ಪುರ್ನ ಇವ್ರು ಹೇಳಿದ್ರು, ಈ ತ್ರಿವರ್ಣ ಧ್ವಜ ನಮಗೆ ಬೇಡ, ನಮಗೆ ಭಾಗವತ್ ಧ್ವಜ ಬೇಕು ಅಂತ ಹೇಳಿರೋ ಜನ ಇವರು. ಇಂಥವ್ರನ್ನ ನಾವೆಲ್ಲ ನಂಬೋದಾಗತ್ತಾ? ಸೊ ಸ್ನೇಹಿತರೆ, ಈ RSS ಹಾಗೂ BJPನ ಧಿಕ್ಕರಿಸಿ, ಈ RSS ಆಗಲಿ, BJP ಆಗಲಿ, ದತ್ತಾತ್ರೇಯ ಹೊಸಬಳ್ಳಿ ಆಗಲಿ, ಯಾವ RSS ಅವನ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಏನನ್ನ ನೀವು ಮುಟ್ಟಿದ್ರೆ ಹುಷಾರ್. ನಾವೆಲ್ಲ ನಮ್ಮ ಎಲ್ಲ ಜನರೇ, ಭಾರತೀಯರೇ, ನಿಮ್ಮ ಕಣ್ಣು ಕಿವಿ ಎಲ್ಲ ತೆಗೆದಿಟ್ಟಿರಿ. ಬಿ ಅವೇ. ಯಾವತ್ತು ಇವರು ಅದನ್ನೇನನ್ನ ಮುಟ್ಟೋಕಂದ್ರೆ ತೆಗೆದು ಹೆಸರು ಇವ್ರನ್ನ BJP ಅವ್ರನ್ನ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ.